ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನಭ್ಯಯೋಚ ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ವೃಷಭ ರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 29/6/2026 ಸೋಮವಾರ, ಹುಣ್ಣಿಮೆ ತಿಥಿ, ಮೂಲಾ ನಕ್ಷತ್ರ, ಶುಕ್ಲಯೋಗ ಹಾಗೂ ಬ್ರಹ್ಮಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಹುಣ್ಣಿಮೆ ತಿಥಿಯ ಪೂರ್ಣಚಂದ್ರನ ಅನುಗ್ರಹ, ಮೂಲಾ ನಕ್ಷತ್ರದ ಪರಿವರ್ತನಾತ್ಮಕ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಹಾಗೂ ಬ್ರಹ್ಮಯೋಗದ ಜ್ಞಾನ ಮತ್ತು ಸೃಜನಶೀಲತೆಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಆರ್ಥಿಕ ಸುಧಾರಣೆ ಮತ್ತು ಮನಃಶಾಂತಿಯನ್ನು ತರಲಿವೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ವೃಷಭ ರಾಶಿಯ ಅಧಿಪತಿಯಾದಂಥ ಶುಕ್ರಗ್ರಹ ಹಾಗೂ ಸೋಮವಾರದ ಅಧಿಪತಿಯಾದಂಥ ಚಂದ್ರಗ್ರಹ ಇಂದು ಶುಕ್ರನ ಸೌಂದರ್ಯ, ಸೌಹಾರ್ದತೆ ಮತ್ತು ಚಂದ್ರನ ಭಾವನಾತ್ಮಕ ಶಕ್ತಿ ಒಂದಾಗಿ ನಿಮ್ಮಲ್ಲಿ ಸಮತೋಲನ, ಪ್ರೀತಿ ಮತ್ತು ಸೃಜನಾತ್ಮಕತೆಯನ್ನು ಹೆಚ್ಚಿಸುತ್ತವೆ. ಈ ದಿನ ಆರ್ಥಿಕ ವಿಷಯಗಳಲ್ಲಿ ಅನುಕೂಲ ಉಂಟಾಗ್ತದೆ, ಕುಟುಂಬದ ಸಹಕಾರ ದೊರೆಯುತ್ತದೆ, ಕಲಾತ್ಮಕ ಮತ್ತು ಸೃಜನಾತ್ಮಕ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಈ ದಿನ ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲದ ಲಾಭವನ್ನು ನೀಡುತ್ತವೆ. ಹುಣ್ಣಿಮೆ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿ ಪ್ರಾಪ್ತಿಯಾಗ್ತದೆ. ಧಾರ್ಮಿಕ ಕಾರ್ಯಗಳಿಗೆ ಶುಭ ದಿನ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬದೊಂದಿಗೆ ಸಮಯ ಕಳೆಯಲು ಉತ್ತಮವಾದಂಥ ಅವಕಾಶ ಲಭ್ಯವಾಗ್ತದೆ. ಈ ಒಂದು ದಿನದಲ್ಲಿ ದೇವರ ದರ್ಶನ, ಪೂಜೆ ಮತ್ತು ದಾನ ಧರ್ಮ ಕಾರ್ಯಗಳು ಶುಭಕರವನ್ನು ಫಲವನ್ನು ನೀಡುತ್ತದೆ. ಮನಸ್ಸಿನ ಒತ್ತಡ ಕಡಿಮೆಯಾಗ್ತದೆ. ಮೂಲಾ ನಕ್ಷತ್ರದ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳ ಮೂಲ ಕಾರಣವನ್ನು ಅರಿಯುವಂಥ ಅವಕಾಶ ಲಭ್ಯವಾಗ್ತದೆ. ಹೊಸ ಆರಂಭಗಳಿಗೆ ಸಿದ್ಧತೆ ಎನ್ನುವಂಥದ್ದು ಕಂಡುಬರುತ್ತದೆ. ಜೀವನದಲ್ಲಿ ಅಗತ್ಯ ಬದಲಾವಣೆಗಳಿಗೆ ಪ್ರೇರಣೆ ಉಂಟಾಗ್ತದೆ. ಆದರೆ ಹಠದ ಸ್ವಭಾವದಿಂದ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಶುಕ್ಲಯೋಗದ ಪ್ರಭಾವ ಇರುವುದರಿಂದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಕಾರಣವಾಗಬಹುದು. ಹೊಸ ಯೋಜನೆಗಳಿಗೆ ಅನುಕೂಲಕರವಾದಂಥ ದಿನವಾಗಿರುತ್ತೆ. ಧನ ಮತ್ತು ಗೌರವದಲ್ಲಿ ಹೆಚ್ಚಳ ಉಂಟಾಗ್ತದೆ. ಬ್ರಹ್ಮಯೋಗದ ಪ್ರಭಾವ ಇರೋದರಿಂದ ಅಧ್ಯಯನ ಮತ್ತು ಜ್ಞಾನಾರ್ಜನೆಗೆ ಅತ್ಯುತ್ತಮವಾದಂಥ ದಿನವಾಗಿರುತ್ತದೆ. ಜ್ಯೋತಿಷ್ಯ, ವೇದಾಂತ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು. ಹೊಸ ಯೋಜನೆಗಳಿಗೆ ಉತ್ತಮ ಮಾರ್ಗದರ್ಶನ ಅನ್ನುವಂಥದ್ದು ದೊರೆಯುತ್ತದೆ. ವಿಶೇಷ ಫಲ ಏನು? ಈ ದಿನ ಬೋಧನೆ, ಜ್ಯೋತಿಷ್ಯ, ಬರವಣಿಗೆ, ಆನ್ಲೈನ್ ತರಗತಿಗಳ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಗ್ರಾಹಕರು ಮತ್ತು ಸಂಪರ್ಕಗಳಿಂದ ಅನುಕೂಲ ಉಂಟಾಗ್ತದೆ. ಆಭರಣ, ವಸ್ತ್ರ, ಶಿಕ್ಷಣ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಾಗಮನದ ಸಾಧ್ಯತೆ ಇರ್ತದೆ. ಉಳಿತಾಯದಲ್ಲಿ ಹೆಚ್ಚಳ ಉಂಟಾಗ್ತದೆ. ಭೂಮಿ ಅಥವಾ ಸ್ಥಿರ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅನುಕೂಲ ಉಂಟಾಗ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಹಿರಿಯರ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಈ ದಿನ ಸಿಹಿ ಮತ್ತು ಎಣ್ಣೆಯ ಆಹಾರವನ್ನು ಮಿತವಾಗಿ ಸೇವನೆ ಮಾಡಬೇಕು. ಸಾಕಷ್ಟು ನೀರನ್ನು ಕುಡಿಯಿರಿ. ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಹೆಚ್ಚಿನ ಲಾಭ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಪರಿಹಾರಕ್ಕೋಸ್ಕರ ಶಿವನ ಪೂಜೆ ಅಥವಾ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು. ಈ ಹುಣ್ಣಿಮೆ ತಿಥಿಯ ಪೂರ್ಣಚಂದ್ರನ ಅನುಗ್ರಹ ಮತ್ತು ಮೂಲಾ ನಕ್ಷತ್ರದ ಪರಿವರ್ತನಾ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಮತ್ತು ಬ್ರಹ್ಮಯೋಗದ ಜ್ಞಾನಾನುಗ್ರಹದಿಂದ ಇಂದು ವೃಷಭ ರಾಶಿಯವರಿಗೆ ಆರ್ಥಿಕ ಲಾಭ, ಕುಟುಂಬದ ಸಂತೋಷ, ಕಾರ್ಯಸಿದ್ಧಿ ಮತ್ತು ಮನಃಶಾಂತಿ ದೊರೆಯುವ ಶುಭ ದಿನ ಇದಾಗಿರುತ್ತದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.